ಸ್ತ್ರೀ ಸುದ್ದಿ ವೀಕ್ಷಕರಿಗೆ ಪ್ರಸನ್ನ ಕುಮಾರ್ನ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಯುಗಾದಿ ಬಂತೆಂದರೆ ಹಬ್ಬಗಳ ಸಾಲು ಶುರುವಾದಂತೆ. ಜಾತ್ರೆಗಳಂತೂ ಎಲ್ಲ ಗ್ರಾಮಗಳಲ್ಲಿ ನಡೆಯುತ್ತದೆ. ತಮ್ಮವರೆಲ್ಲ ಒಂದೆಡೆ ಸೇರಿ ಸಂಭ್ರಮಿಸುವ ಈ ಕಾರ್ಯಕ್ರಮಗಳು ಪರಂಪರೆಗಳಾಗಿ ಉಳಿದು ಬೆಳೆದು ಬಂದಿದೆ. ಊರಿಗೆ ಊರೇ ಸಂಭ್ರಮಿಸುವ ಈ ಆಚರಣೆಗಳಿಂದಾಗಿಯೇ ಸಮಾಜದಲ್ಲಿ ಒಗ್ಗಟ್ಟು ಉಳಿದಿದೆ ಎನಿಸುತ್ತದೆ. ಹಾಗೆಯೇ ರೈತಾಪಿ ವರ್ಗದ ಬಿಡುವಿನ ಸಮಯ ಸದ್ವಿನಿಯೋಗವಾಗಲು ಕಾರಣವಾಗಿದೆ. ಸ್ನೇಹಿತರೆ, ನಾನೀಗ ಹೇಳ ಹೊರಟಿರುವ ವಿಷಯ ರೈತರಂತೆಯೇ ಸಮಾಜಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಿರುವ ವಸ್ತ್ರಗಳನ್ನು ತಯಾರಿಸಿ ಸಮಾಜಕ್ಕೆ ಅರ್ಪಿಸುವ ನೇಕಾರ ಪಿತಾಮಹ ದೇವಂಗ ದಾಸಿಮಯ್ಯನವರ ಬಗ್ಗೆ ತಿಳಿಸಲು. ಇದೇ ಏಪ್ರಿಲ್ 13ರಂದು ದಾಸಿಮಯ್ಯನವರ ಜಯಂತಿಯನ್ನು ಎಲ್ಲೆಡೆ ವಿಜೃಂಭಣೆಯಿಂದ ಆಚರಿಸಿದ್ದಾರೆ, ಸಂಭ್ರಮಿಸಿದ್ದಾರೆ. ಹಾಗೆಯೇ ಆನೇಕಲ್ನಲ್ಲಿ ದೇವಾಂಗ ಜನಾಂಗ ತಮ್ಮ ಮೂಲ ಪುರುಷರಾದ ದಾಸಿಮಯ್ಯನವರ ಜಯಂತಿಯನ್ನು ಭಕ್ತಿಯಿಂದ ಸಂಭ್ರಮದಿಂದ ಆಚರಿಸಿದ್ದಾರೆ. ಸ್ನೇಹಿತರೆ, ಸ್ತ್ರೀ ಸುದ್ದಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಸಂಸ್ಕೃತಿ ಪರಂಪರೆಯ ಬಗ್ಗೆ ನಿಮಗೆ ಈ ವಾಹಿನಿ ಮತ್ತಷ್ಟು ವಿಷಯಗಳನ್ನು ತಿಳಿಸಲು ಪ್ರೋತ್ಸಾಹಿಸಿ. ನೇಕಾರ ಸಮಾಜ ದುಡಿಮೆಯೇ ದೇವರೆಂದು ತಿಳಿದು ತಮ್ಮ ಪಾಡಿಗೆ ತಾವು ದುಡಿಮೆ ಮಾಡಿಕೊಂಡು ಸಮಾಜಕ್ಕೆ ಪೂರಕವಾಗಿ ವಸ್ತ್ರಗಳನ್ನು ನೀಡುತ್ತಾ ಬಂದಿರುತ್ತಾರೆ. ಇವರಿಗೆ ಸಿರಿತನದ ಆಸೆಯಾಗಲಿ ಅಧಿಕಾರ ಅಂತಸ್ತುಗಳ ಮಹತ್ವಾಕಾಂಕ್ಷೆಗಳಾಗಲಿ ಇಲ್ಲ. ಸಮಾಜಕ್ಕೆ ವಿನೂತನ ಸುಂದರ ವಸ್ತ್ರಗಳನ್ನು ನೀಡುವ ನೇಕಾರ ತನ್ನ ಹೆಂಡತಿ ಮಕ್ಕಳಿಗೆ ಉತ್ತಮ ವಸ್ತ್ರಗಳನ್ನು ನೀಡುವ ಶಕ್ತಿವಂತನಾಗಲಿಲ್ಲ. ಕಾಯಕ ಮರೆತರೆ ಬೀದಿಗೆ ಬೀಳುವ ಭಯ. ಈ ಕಾರಣದಿಂದಾಗಿಯೇ ರಾಜಕೀಯವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಮೇಲೇರಲು ಸಾಧ್ಯವೇ ಆಗಿಲ್ಲ. ವಚನ ಪಿತಾಮಹ ದಾಸಿಮಯ್ಯನವರ ವಚನಗಳು ಬಸವಣ್ಣ ಸರ್ವಜ್ಞರ ಕಾಲಕ್ಕೂ ಮುಂದಿನ ವಚನಗಳಾಗಿವೆ. ದಾಸಿಮಯ್ಯನವರ ಎಷ್ಟೋ ವಚನಗಳು ಬಸವಾದಿ ಶರಣರಿಗೆ ಸ್ಫೂರ್ತಿಯ ಸೆಲೆಯಾಗಿದೆ. ಹೀಗಿದ್ದರೂ ದಾಸಿಮಯ್ಯನವರ ಬಗ್ಗೆ ನಮ್ಮ ಸಮಾಜದಲ್ಲಿ ಅರಿವಿನ ಕೊರತೆ ಇದೆ. ಇಂಥ ಮಹನೀಯರಿಗೆ ಸಲ್ಲಬೇಕಾದ ಗೌರವ ಸಮಾಜದಲ್ಲಿ ಸಿಕ್ಕಿಲ್ಲ ಎನಿಸುತ್ತದೆ. ನೇಕಾರ ಸಮಾಜ ಎಚ್ಚೆತ್ತುಕೊಳ್ಳಬೇಕಿದೆ. ಅನ್ಯ ಸಮಾಜದವರು ಬೆಳೆಯುತ್ತಿರುವ ವೇಗಕ್ಕೆ ನಾವು ಹೆಜ್ಜೆ ಹಾಕಬೇಕಿದೆ. ವರ್ಷದಲ್ಲಿ ಒಂದು ದಿನ ದಾಸಿಮಯ್ಯನವರನ್ನು ನೆನೆದು ಮಾರನೆಯ ದಿನ ಮರೆತರೆ ಯಾವ ಪ್ರಯೋಜನವೂ ಉಂಟಾಗುವುದಿಲ್ಲ. ನಿರಂತರವಾಗಿ ಅವರ ಅರುಳಿಸುವ ಸಮಾಜ ಜನಾಂಗವನ್ನು ಗುರುತಿಸುವ ಕೆಲಸಗಳಾಗಬೇಕಿದೆ. ದಾಸಿಮಯ್ಯನವರ ಜಯಂತಿ ಈ ಚಟುವಟಿಕೆಗಳಿಗೆ ಪ್ರೇರಣೆಯಾಗಲಿ ಎಂದು ಸ್ತ್ರೀ ಸುದ್ದಿ ಆಶಿಸುತ್ತದೆ. ಸ್ನೇಹಿತರೆ, ಇಂದು ವಿಜೃಂಭಣೆಯಿಂದ ದಾಸಿಮಯ್ಯ ಜಯಂತಿಯನ್ನು ಆಚರಿಸಿದ್ದಾರೆ. ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಯುತ್ತಿದೆ. ಮಹಿಳೆಯರಿಂದ ಲಲಿತ ಸಹಸ್ರನಾಮ ಆಚರಣೆ ನಡೆದಿದೆ. ಊರಿನ ಪ್ರಮುಖ ಬೀದಿಗಳಲ್ಲಿ ಉತ್ಸವ ಮೂರ್ತಿಯ ಮೆರವಣಿಗೆ, ಜೊತೆಯಲ್ಲಿ ಉತ್ಸವಕ್ಕೆ ಮತ್ತಷ್ಟು ಮೆರುಗು ನೀಡಲು ವೀರಗಾಸೆ ನೃತ್ಯ, ದಾರಿಯುದ್ದಕ್ಕೂ ಭಕ್ತರಿಂದ ಮಜ್ಜಿಗೆ, ಪಾನಕ, ಹೆಸರುಬೇಳೆ ಹಂಚಿಕೆ. ಬಿಸಿಲಲ್ಲಿ ಬಸವಳಿದವರಿಗೆ ಮಜ್ಜಿಗೆ ಪಾನಕಗಳೇ ಅಮೃತ. ಕಲ್ಯಾಣ ಮಂಟಪದ ಬಳಿ ದಿವಂಗತ ಸಂಪಂಗಪ್ಪನವರ ಕುಟುಂಬದವರಿಂದ ಉಪಹಾರ ವಿತರಣೆ ನಡೆಯುತ್ತದೆ. ಹಾಗೆಯೇ ದೇವಾಲಯದ ಬಳಿ ಮೆರವಣಿಗೆ ಸಂಪನ್ನವಾದ ನಂತರ ವಿಶೇಷ ಪೂಜೆ ನಡೆಯುತ್ತದೆ. ದೇವಲ ಭವನದಲ್ಲಿ ಪ್ರಸಾದ ವಿನಿಯೋಗ ನಡೆಯುತ್ತದೆ. ಸ್ನೇಹಿತರೆ, ಈ ಆಚರಣೆಗಳು ಸರಾಗವಾಗಿ ನಡೆಯಲು ಹಲವರ ಶ್ರಮವಿರುತ್ತದೆ. ಯುವ ತಂಡಗಳು ಕೆಲಸ ಮಾಡಬೇಕಿರುತ್ತದೆ. ಈ ಎಲ್ಲ ಕೆಲಸಗಳನ್ನು ಶ್ರೀ ರಾಜಶೇಖರ್ ಭುವನೇಶ್ವರಯ್ಯ ಮತ್ತು ಸಂಗಡಿಗರು ಜವಾಬ್ದಾರಿ ಹೊತ್ತು ಉತ್ತಮವಾಗಿ ನಿರ್ವಹಿಸಿದ್ದಾರೆ. ಅವರಿಗೆ ಸ್ತ್ರೀ ಸುದ್ದಿ ಅಭಿನಂದಿಸುತ್ತದೆ. ಸದಾ ನಿಮ್ಮ ಪ್ರೋತ್ಸಾಹ ಬಯಸುವ ಪ್ರಸನ್ನ ಕುಮಾರ್. ವಂದನೆಗಳು. ವಸ್ತ್ರವನೇಯುವ ಯೋಗಿ ದೇವರ ದಾಸಿಮಯ್ಯನಾಗಿ, ಮೂರು ಲೋಕಕ್ಕೂ ವಸ್ತ್ರವ ನೀಡಿದ ದೇವಲ ಮಹರ್ಷಿಯಾಗಿ, ದೇವಾದಿ ಮನುಕುಲಕ್ಕೂ ವಸ್ತ್ರವನ್ನು ನೀಡುತ್ತಾ ವಚನಗಳ ರೂಪದಲ್ಲಿ ಸನ್ಮಾರ್ಗ ತೋರುತ್ತಾ, ಆಜ್ಞೆಯ ಪಾಲಿಸುತ್ತಾ ಶಿವನ ಆಜ್ಞೆಯ ಪಾಲಿಸುತ್ತಾ, ಆಜ್ಞೆಯ ಪಾಲಿಸುತ್ತಾ ಶಿವನ ಆಜ್ಞೆಯ ಪಾಲಿಸುತ್ತಾ, ವಸ್ತ್ರವನೇಯುವ ಯೋಗಿ ದೇವರ ದಾಸಿಮಯ್ಯನಾಗಿ, ಮೂರು ಲೋಕಕ್ಕೂ ವಸ್ತ್ರವ ನೀಡಿದ ದೇವಲ ಮಹರ್ಷಿಯಾಗಿ.
ರಾಮಯ್ಯ ಶಂಕರಿ ದಂಪತಿಗಳ ಮಗನಾಗಿ ಅಪರೂಪದ ಸತಿಯು ದುಗ್ಗಳೆಯ ಪತಿಯಾಗಿ ರಾಮಯ್ಯ ಶಂಕರಿ ದಂಪತಿಗಳ ಮಗನಾಗಿ ಅಪರೂಪದ ಸತಿಯು ದುಗ್ಗಳೆಯ ಪತಿಯಾಗಿ ಮುದನೂರಿನಲ್ಲಿ ಮುದದಿಂದ ಬಾಳುತ್ತಾ ನೇಕಾರಿಕೆ ವೃತ್ತಿಯಲೇ ಶಿವನನ್ನು ಕಾಣುತ್ತಾ ವಚನಗಳ ರಚಿಸುತ್ತಲಿ ಅಜ್ಞಾನ ನೀಗುತ್ತಾ ಮನುಕುಲದ ಮನಗಳಲ್ಲಿ ಸುಜ್ಞಾನ ತುಂಬುತ್ತಾ ಧರೆಗಿಳಿದ ದೇವನೇ ದೇವರ ದಾಸಿ ಮಯ್ಯನೇ ಧರೆಗಿಳಿದ ದೇವನೇ ದೇವರ ದಾಸಿ ಮಯ್ಯನೇ ವಸ್ತ್ರವನೇಯುವ ಯೋಗಿ ದೇವರ ದಾಸಿ ಮಯ್ಯನಾಗಿ ಮೂರು ಲೋಕಕ್ಕೂ ವಸ್ತ್ರವಾ ನೀಡಿದ ದೇವಲ ಮಹರ್ಷಿಯಾಗಿ ತವನಿಧಿ ನಂದಿ ಧ್ವಜವ ಶಿವನಿಂದ ಪಡೆದೆಯ ವಚನವ ರಚಿಸಿದ ವಿಶ್ವದ ಮೊದಲಿಗ ನೀನಾದೆಯ ತವನಿಧಿ ನಂದಿ ಧ್ವಜವ ಶಿವನಿಂದ ಪಡೆದೆಯ ವಚನವ ರಚಿಸಿದ ವಿಶ್ವದ ಮೊದಲಿಗ ನೀನಾದೆಯ ಮಠ ಮಾನ್ಯ ಮಾಡದೆ ಜನಮನ ಗೆದ್ದ ನಾಯಕ ನೇಕಾರರ ಕುಲಕ್ಕೆಲ್ಲ ಗುರು ನಿನ್ನ ಕಾಯಕ ವಿಶ್ವಮಾನ್ಯ ಶರಣನು ನೀ ನೇಕಾರ ಸಂತನೇ ವಚನಗಳ ರೂಪದಲ್ಲಿ ಅಮರನಾಗಿ ನಿಂತನೇ ಪಾದಕ್ಕೆ ನಮಿಸುವೆವು ದೇವರ ದಾಸಿ ಮಯ್ಯನೇ ಪಾದಕ್ಕೆ ನಮಿಸುವೆವು ದೇವರ ದಾಸಿ ಮಯ್ಯನೇ ವಸ್ತ್ರವನೇಯುವ ಯೋಗಿ ದೇವರ ದಾಸಿ ಮಯ್ಯನಾಗಿ ಮೂರು ಲೋಕಕ್ಕೂ ವಸ್ತ್ರವಾ ನೀಡಿದ ದೇವಲ ಮಹರ್ಷಿಯಾಗಿ ದೇವಾದಿ ಮನುಕುಲಕ್ಕೂ ವಸ್ತ್ರವನ್ನು ನೀಡುತ್ತಾ ವಚನಗಳ ರೂಪದಲ್ಲಿ ಸನ್ಮಾರ್ಗ ತೋರುತ್ತಾ ಆಜ್ಞೆಯ ಪಾಲಿಸುತ್ತಾ ಶಿವನ ಆಜ್ಞೆಯ ಪಾಲಿಸುತ್ತಾ ಆಜ್ಞೆಯ ಪಾಲಿಸುತ್ತಾ ಶಿವನ ಆಜ್ಞೆಯ ಪಾಲಿಸುತ್ತಾ ವಸ್ತ್ರವನೇಯುವ ಯೋಗಿ ದೇವರ ದಾಸಿ ಮಯ್ಯನಾಗಿ ಮೂರು ಲೋಕಕ್ಕೂ ವಸ್ತ್ರವಾ ನೀಡಿದ ದೇವಲ ಮಹರ್ಷಿಯಾಗಿ ನೀಡಿದ ದೇವಲ ಮಹರ್ಷಿಯಾಗಿ ನೀಡಿದ ದೇವಲ ಮಹರ್ಷಿಯಾಗಿ ಓಂ ಶತಂ ಜೀವೇನ ಶರದೋ ವರ್ಧಮಾನಯತ್ಯಭಿನಿಗಮೋ ಭವತಿ ಶತಮಿದಂ ದೀರ್ಘಮಾಯುರ್ಮೃತಯೇನ ವರ್ಧಯಂತಿ ಶತಮೇನಮೇವ ಶತಾತ್ಮಾನಂ ಭವತಿ ಶತಮನಂತಂ ಭವತಿ ಶತಮೈಶ್ವರ್ಯಂ ಭವತಿ ಶತಮಿತಿ ಶತಂ ದೀರ್ಘಮಾಯುಃ ಶತಮಾನಂ ಭವತಿ ಶತಾಯುಃ ಪುರುಷಸ್ಯ ದೀರ್ಘ ತಾಯಿಯವರು ಮಧುರಿಮಾಗಂ ಸಮೇತ ಪಶ್ಯ
ಪಶ್ಯತಾಂ. ಇದೇ ರೀತಿ ಭಾಗ್ಯಮಸ್ತೇ ಈ ಒಂದು ಸಂದರ್ಭದಲ್ಲಿ ಯುವಕರು ಮುಂದೆ ಬರಬೇಕು. ದಯವಿಟ್ಟು ಈ ಒಂದು ಕಾರ್ಯಕ್ರಮ 60 ವರ್ಷಗಳ ಹಿಂದಿನಿಂದ ನಡ್ಕೊಂಡು ಬರ್ತಾ ಇದೆ. ಈ ನಮ್ಮ ಸಂಘದಿಂದ ಹಲವಾರು ಹಿರಿಯರು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಈ ಒಂದು ವಿಜೃಂಭಣೆಗೆ ಕಾರಣ ಆನೇಕಲ್ಲಿನ ಕುಲಬಾಂಧವರು ಪ್ರತಿಯೊಬ್ಬರೂ ಸಹ ಸಹಕಾರ ನೀಡಿ ಮತ್ತು ರಸ್ತೆಯಲ್ಲೂ ನಾವು ಮೆರವಣಿಗೆ ಹೋದಾಗ ಪಾನಕ ಮಜ್ಜಿಗೆ ಮತ್ತು ತಿಂಡಿಗಳನ್ನ ಕೊಟ್ಟು ವಿಶೇಷವಾಗಿ ಪೂಜೆಯನ್ನು ತಾಯಿಗೆ ಅರ್ಪಿಸಿ ಆ ಒಂದು ದಾಸ್ಮಯ ವಿಗ್ರಹಕ್ಕೆ ಅರ್ಪಿಸಿ ಈ ಒಂದು ಕಾರಣ ಆಗಿರ್ತಕ್ಕಂಥದ್ದು. ಪ್ರತಿ ಊರಿನಲ್ಲೂ ಸಹ ಆನೇಕಲ್ಲಿನ ಮುಖ್ಯ ಬೀದಿಗಳಲ್ಲಿ ಇರ್ತಕ್ಕಂಥ ನಮ್ಮ ಕುಲಬಾಂಧವರು ಭಾಳ ಚೆನ್ನಾಗಿ ವಿಜೃಂಭಣೆಯಿಂದ ಅವರಿಗೆ ಪೂಜೆಯನ್ನು ಕೊಟ್ಟಿದ್ದಾರೆ. ಪಾನಕ ಮತ್ತು ಹೆಸರುಬೇಳೆ ತಿಂಡಿ ಎಲ್ಲ ಕೊಟ್ಟು ನಮ್ಮನ್ನು ನಾವು 10 ಗಂಟೆಗೆ ಬಿಟ್ಟಿದ್ದಕ್ಕೆ 3 ಗಂಟೆಗೆ ನಾವು ಇಲ್ಲಿ ಬಂದು ಸೇರಿದ್ದೀವಿ. ಅಷ್ಟು ಅರ್ಥ ಮಾಡ್ಕೊಳ್ಬೇಕು. ಭಾಳ ಭಕ್ತಿ ಭಾವದಿಂದ ನಾವು ಆಚರಿಸ್ತಾ ಇದ್ದೀವಿ. ನಮಗೆಲ್ಲರೂ ಅಷ್ಟೇ, ಎಲ್ಲರೂ ಭಾಳ ಬಂದು ಪ್ರತಿಯೊಂದು ಸಹಕಾರ ನೀಡ್ತಾ ಇದ್ದಾರೆ ಕುಲಬಾಂಧವರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಾಸಮಯ್ಯನವ್ರ ಬಗ್ಗೆ ನಾವು ತುಂಬ ವರ್ಷಗಳಿಂದ ದಾಸಮಯ್ಯರ ಬಗ್ಗೆ ಏನೂ ಹೇಳೋದಿಲ್ಲ. ನಮ್ಮ ಆನೇಕಲ್ನಲ್ಲಿ ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಅಷ್ಟೇ ಸಹಕಾರ ನಮಗೆ ಸಿಗ್ತಾ ಇದೆ ನಮ್ಮ ಜನಾಂಗದಿಂದ. ಎಲ್ಲರೂ ಪ್ರೋತ್ಸಾಹ ಬರ್ತಾ ಇದ್ದಾರೆ. ಎಲ್ಲರೂ ಹೆಣ್ಮಕ್ಳು ಎಲ್ಲ ಬಂದು ಭಾಳ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಇದಕ್ಕೆಲ್ರಿಗೂ ನಮ್ಮ ಧನ್ಯವಾದಗಳು. ದೇವರ ದಾಸಮಯ್ಯನವರ ಒಂದು ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ದೇವಾಂಗದ ದೈವವಾದಂಥ ದೇವಲ ಮಹರ್ಷಿಗಳು ದೇವತೆಗಳೆಲ್ಲ ಚರ್ಮವನ್ನು ಉಟ್ಕೊಂಡಿದ್ದಂಥ ಕಾಲದಲ್ಲಿ ದೇವತೆಗಳೆಲ್ಲ ಹೋಗಿ ಶಿವನನ್ನು ಮೊರೆ ಹೊಡ್ತಾರೆ. ನಾವೆಲ್ಲ ಚರ್ಮ ಉಟ್ಕೊಂಡಿದ್ದೀವಿ, ನಮಗೇನಾದರೂ ವ್ಯವಸ್ಥೆ ಮಾಡಿ ಅಂತ. ಆಗ ಶಿವನ ಪಾಲನೇತ್ರದಿಂದ ಒಬ್ಬ ದೇವಲ ಮಹರ್ಷಿಯನ್ನು ಸೃಷ್ಟಿ ಮಾಡ್ತಾರೆ. ಶಿವ ಪರಮಾತ್ಮ ಮಾಡಿದಂಥ ಸೃಷ್ಟಿ ಮಾಡಿ, ನೀನು ವಸ್ತ್ರವನ್ನು ತಯಾರು ಮಾಡಿ ಎಲ್ಲ ದೇವತೆಗಳಿಗೆ ಮತ್ತು ಜನಗಳಿಗೆ ಮಾನವನ್ನು ಮುಚ್ಚುವಂಥ ನೀನು ಕೆಲಸ ಮಾಡಬೇಕು ಎಂಬುದಾಗಿ ಒಂದು ಅಭಯವನ್ನು ಹೇಳಿ ಅವನಿಗೆ ಕಳಿಸ್ತಾರೆ. ಆನಂತರ ಆ ದೇವಲ ಮಹರ್ಷಿ ಬಂದು ತಪಸ್ಸನ್ನು ಮಾಡಿ ಮಾತಾ ಚೌಡೇಶ್ವರಿಯನ್ನು ಒಲಿಸಿಕೊಂಡು ಚೌಡೇಶ್ವರಿಯಿಂದ ತಂತು ಬೀಜ ಅಂದರೆ ನಾವು ಹತ್ತಿಯ ಬೀಜವನ್ನು ಅವರು ತೆಗೆದುಕೊಂಡು ಆ ಹತ್ತಿ ಬೀಜದಿಂದ ಎಳೆಯನ್ನು ತೆಗೆದು ದಾರವನ್ನು ತೆಗೆದು ಅದರಲ್ಲಿ ಬಟ್ಟೆಯನ್ನು ವಸ್ತ್ರಗಳನ್ನು ತಯಾರು ಮಾಡಿ ಎಲ್ಲ ದೇವತೆಗಳು ಕೊಟ್ಟರು ಎಂಬುದು ಪುರಾಣ ಪ್ರಸಿದ್ಧವಾದಂಥದ್ದು. ಅವರ ಮೊದಲನೇ ದೇವಾಂಗದ ಮೂಲ ಪುರುಷ ಬಂದು ಶ್ರೀ ದೇವಲ ಮಹರ್ಷಿ ಆಗಿರ್ತಾರೆ. ಆ ನಂತರದಲ್ಲಿ 6 ಜನ ಕಳೆದು ಕಡೆಯವರಾಗಿ ದೇವರ ದಾಸಮಯ್ಯನವರು ಒಂದು ಪೀಠ ಇದೆ ನಮ್ಮದು. ಗುಲ್ಬರ್ಗಾ ಜಿಲ್ಲೆಯ ಮುದನೂರು, ಸುರಪುರ ತಾಲೂಕಿನ ಮುದನೂರು ಎಂಬಲ್ಲಿ ನಮ್ಮ ಒಂದು ದೇವಾಂಗ ಸದ್ಗುರುಗಳು ಅಂದರೆ ಈ ಒಂದು ದೇವರ ದಾಸಮಯ್ಯನವರ ಒಂದು ಪೀಠ ಇದೆ. ಅದನ್ನು ಎಲ್ಲರೂ ಹೋಗಿ ದರ್ಶನ ಮಾಡಬೇಕು. ಮತ್ತು ಅವರ ಆದ್ಯ ವಚನಕಾರರವರು ಅದು 12 ಮತ್ತು 13ನೇ ಶತಮಾನದಲ್ಲಿ ಮೊದಲಿಗೆ ವಚನವನ್ನು ಬಸವಣ್ಣವರು ಸಹ ಮಾಡದೇ ಇರೋದಕ್ಕಿಂತಲೂ ಮುಂಚೆ ಇದು ವಚನಗಳನ್ನು ಇವರು ಒಂದು ರಚಿಸಿ ಜನಗಳಿಗೆ ಒಂದು ಪ್ರೇರೇಪಣೆಯನ್ನು ಕೊಟ್ಟು ಒಂದು ದಾನ ಧರ್ಮಗಳನ್ನೆಲ್ಲವನ್ನು ಮಾಡೋದಕ್ಕೆ ಮತ್ತು ಎಲ್ಲವನ್ನು ಮಾಡಿ ನೇಕಾರಿಕೆ ವೃತ್ತಿಯಿಂದ ಒಬ್ಬ ಬ್ರಾಹ್ಮಣರು ಆಗ ಬರೀ ಬಳ್ಳಿಗಳನ್ನು ಜನವಾರವಾಗಿ ಬಳಸ್ಕೊಳ್ತಾ ಇದ್ರು. ಆ ಬ್ರಾಹ್ಮಣರಿಗೂ ಸಹ ಒಂದು ಯಜ್ಞೋಪವೀತವನ್ನು ಕೊಟ್ಟಂಥ ಒಂದು ಮಹಾನ್ ಶಕ್ತಿ ನಮ್ಮ ದೇವರ ದಾಸಮಯ್ಯನವ್ರದ್ದು. ಇವತ್ತಿನ ದಿವಸ ನಾವು ಆ ದೇವರ ದಾಸಮಯ್ಯನವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹೀಗೆ ಇದು ಭಾಳಷ್ಟು ನಾನು ಸುಮಾರು 50-60 ವರ್ಷಗಳಿಗೆ ಮುಂಚೆಯಿಂದಲೂ ಸಹ ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಾನು ಚಿಕ್ಕ ಹುಡುಗನಿಂದಲೂ ಇದರಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ. ಅದೇನಾಗಿದೆ ಅಂದರೆ ಆಗ ಜನ ಸೇರ್ತಾ ಇರಲಿಲ್ಲ. ತೇರ್ಬಂಡಿ ನಾವೇ ಎಳ್ಕೊಂಡು ಹೋಗ್ಬೇಕು, ನಾವೇ ಪೂಜೆ ಮಾಡಬೇಕು ಅನ್ನೋ ಪರಿಸ್ಥಿತಿ ಇತ್ತು. ಈಗ ಎಲ್ಲ ಜನಗಳ ಸಹಕಾರದಿಂದ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಸರ್ಕಾರ ಸಹ ಇದಕ್ಕೆ ಒತ್ತು ಕೊಟ್ಟು ಈ ದಿನ ರಜೆಯನ್ನು ಘೋಷಣೆ ಮಾಡಿ ಎಲ್ಲ ಕಡೆಯಲ್ಲೂ ಇದನ್ನು ಆಚರಣೆ ಮಾಡಬೇಕು ಎಂಬುದಾಗಿ ಒಂದು ತೀರ್ಮಾನವನ್ನು ಕೊಟ್ಟಿರ್ತಾರೆ. ಹಾಗಾಗಿ ನಮ್ಮ ಜನಾಂಗದ ಎಲ್ಲರೂ ಮಾತೆಯರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿರ್ತಾರೆ. ಅದರಿಂದ ಎಲ್ಲರಿಗೂ ಸಹ ವಂದನೆಗಳು. ಮನೆ ಒಳಗೆ ಭಾಗವಹಿಸಿ ಏನೋ ಇದಕ್ಕೆ ಬೇಕಾಗಿರುವಂಥ ಹೆಸರುಬೇಳೆ, ಪೊಂಗಲ್ಲು ಈ ಥರದಲ್ಲಿ ಮನೇಲಿ ಮಾಡ್ತಾಯಿದ್ರು. ನಮ್ಮ ಅತ್ತೆ ನಮ್ಮ ಮಾವ ಅವರು ಮನೇಲಿ ಮಾಡ್ತಾಯಿದ್ರು. ಆವಾಗಿಂದ ನಾನು ಇದಕ್ಕೆ ಸಹಕಾರ ಕೊಟ್ಟು ಚಿಕ್ಕ ಹುಡುಗಿಯಿಂದ ನಾನು ಈ ದೇವಸ್ಥಾನದ ಹತ್ರನೇ ಇರೋದ್ರಿಂದ ನಾನು ಅವತ್ತಿಂದ ಭಾಗವಹಿಸ್ತಾ ಇದ್ದೀನಿ.
ಇಲ್ಲೊಂದು ಮೈದೆ ಇದೆ ದೇವಿ ಹತ್ರ. ನನ್ನ ಮನೆಯೊಳಗೆ ನಾನು ತಪ್ಪು ಮಾಡಿದಾಗ ಯಾರನ್ನ ಹೊಡಿತಾರೆ ಅಂದಾಗ ನಾನು ಚೌಡೇಶ್ವರಮ್ಮನ ಗಮನಿಸ್ಕೊತಾ ಇದ್ದೆ ಹುಡುಗಿಯಿಂದ, 6-7 ವರ್ಷದ ಹುಡುಗಿಯಿಂದನೂ. ಅವಾಗ ನನಗೆ ಏಟ್ ಬೀಳ್ತಾ ಇರಲಿಲ್ಲ. ಇದು ನಾನು ಅವತ್ತಿಂದ ಇವತ್ತವರೆಗೂ ಅದನ್ನು ಹಂಗೆ ಇಟ್ಕೊಂಬಂದಿದ್ದೀನಿ. ನನಗೆ ಹಂಗೆ ಕಾಪಾಡ್ತಾ ಇದ್ದಾಳೆ. ಎಂಬೊಂದು ಶಕ್ತಿ ಇದೆ ನನಗೆ. ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಮದುವೆ ಆಗಿಲ್ಲ ಅನ್ನೋ ಇದ್ದ ಟೈಮ್ನಲ್ಲಿ ಲಲಿತಾ ಸಹಸ್ರನಾಮ ಹೇಳಿ ಆಗುತ್ತೆ ಅಂತ ಗುರುಗಳು ಹೇಳಿದ್ರು. ಮತ್ತು ನಮ್ಮ ದೇವಿ ಚೌಡೇಶ್ವರಮ್ಮನು ಅಂದಾಗ ನೀವು ಚೌಡೇಶ್ವರಮ್ಮನ ದೇವಸ್ಥಾನದಾಗ ಹೇಳಿ ನಿಮ್ಮ ಇಡೀ ಆನೆಕಲ್ಲೇ ಕಾಪಾಡುತ್ತೆ, ಹಂಗಾಗಿ ನೀವು ದೇವಸ್ಥಾನದಾಗ ಹೇಳಬೇಕು ಅಂತ ಹೇಳ್ಬಿಟ್ಟು ನಮ್ಮ ಗುರುಗಳು ನನ್ನ ಹತ್ರ ಮಾತು ತಗೊಂಡು ನನ್ನ ಇಲ್ಲಿ ಚೌಡೇಶ್ವರಮ್ಮನ ದೇವಸ್ಥಾನಕ್ಕೆ ಕಳಿಸ್ಕೊಟ್ರು. ನಾನು 20 ವರ್ಷ ಆಯಿತು ಇಲ್ಲಿ ಶುರು ಮಾಡಿ ಅದು ಮಾಡ್ತಾಯಿದ್ವಿ. ದಾಸಮಿ ಜಯಂತಿವರೆಗೂ ಪ್ರತಿ ವರ್ಷವೂ ಭಾಗವಹಿಸ್ತಾ ಇದ್ವಿ. ಮೊದಲು ಗಂಡು ಮಕ್ಕಳು ಮಾತ್ರ ಬರ್ತಾಯಿದ್ರು, ನಾವು ಮನೆಯಿಂದ ಪ್ರಸಾದ ಮಾಡಿಕೊಡ್ತಾಯಿದ್ವಿ. ಇವಾಗ ನಾವು ಇಲ್ಲಿ ಬಂದು ಪ್ರಸಾದ ಇಲ್ಲೇ ತಿನ್ಕೊಂಡು ಇದರಲ್ಲೇ ಆನಂದವಾಗಿ ಆಚರಿಸ್ತಾ ಇದ್ದೀವಿ. ಅಮ್ಮ ಎಲ್ರಿಗೂ ಆಶೀರ್ವಾದ ಆನಂದವಾಗಿ ಮಾಡ್ತಾ ಇದ್ದಾಳೆ. ನಾವೆಲ್ಲ ಸಂತೋಷವಾಗಿದ್ದೀವಿ ಅಮ್ಮನ ಹತ್ರ. ನಾವು ದೇವಸ್ಥಾನಕ್ಕೆ ಬರ್ತಾ ಇರೋದು ಮೊದಲು ಮನೆಯಲ್ಲೇ ಇರ್ತಾ ಇದ್ವಿ. ದೇವಸ್ಥಾನಕ್ಕೆ ಅಂತಲೇ ಯಾರೂ ಬರ್ತಾ ಇರಲಿಲ್ಲ. ಮತ್ತು ಒಂದೊಂದಾಗಿ ಮುಂದುವರ್ಸ್ಕೊಂಡು ಹೋದ್ರಿ. ಲಲಿತಾ ಸಹಸ್ರನಾಮ ಮತ್ತು ಲೀಲಕ್ಕ ಅವರು ಸ್ಟಾರ್ಟ್ ಮಾಡಿದರು. ಆಗ ನಾವು ಯಾರೂ ಬರ್ತಾ ಇರಲಿಲ್ಲ. ಈಗ ಲಲಿತಾ ಸಹಸ್ರನಾಮನ ನಾವು ವರ್ಷ ವಾರ್ಷಿಕೋತ್ಸವ ಮಾಡ್ತೀವಿ ಆನೇಕಲ್ ದೇವಂಗ ಚೌಡೇಶ್ವರಿ ದೇವಸ್ಥಾನದಲ್ಲಿ. ಮತ್ತು ದಾಸಮಿ ಜಯಂತಿ ದಿವಸನೂ ಅಷ್ಟೇ ಎಲ್ಲ ಮಹಿಳೆಯರು ಬಂದು ದಾಸಮಿ ಜಯಂತಿ ದಿವಸ ಎಲ್ಲ ಲಲಿತಾ ಸಹಸ್ರನಾಮ ಮಾಡ್ತೀವಿ. ಲಲಿತಾ ಸಹಸ್ರನಾಮ ಮಾಡಿ ಸ್ಟಾರ್ಟ್ ಆಗಿ 20 ವರ್ಷ ಆಯಿತು. 25ನೇ ವರ್ಷನೂ ಮಾಡಿ ಸಂಕಲ್ಪ ಮಾಡ್ಕೊಂಡಿದ್ದೀವಿ 25 ವರ್ಷನೂ ಪೂರೈಸಿ ಅಂತ. ಅದಾದಮೇಲೆ ಇನ್ನೂ ಹೆಚ್ಚಿಗೆ ನಮ್ಮ ಪೀಳಿಗೆಯವರು ಎಲ್ಲರೂ ಮಾಡಬೇಕು ಅನ್ನೋದೇ ಎಲ್ಲರ ಅಭಿಲಾಷೆ. ಈ ಸಂಘದ ಸದಸ್ಯರೆಲ್ಲರೂ ನಮಗೆ ಸಹಕಾರ ಕೊಡ್ತಾರೆ. ಎಲ್ಲ ಮಹಿಳೆಯರು, ನಾವು 25 ಜನ ಇದ್ದೀವಿ, ಎಲ್ಲ ಮಹಿಳೆಯರು ಬರ್ತಾರೆ. ಮಹಿಳೆಯರು ಬಂದು ಎಲ್ಲ ಒಟ್ಟುಗೂಡಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀವಿ. ಪದ್ಮರಾಜ್ ಅವರ ಮಡದಿ ನಮಗೆ ದೇವಂಗ ದಾಸಮಿಯ ಪ್ರತಿಮೆ ಮಾಡಿಸ್ಕೊಡೋಕ್ಕೆ ನಮಗೆ ದೇವರ ಪ್ರೇರಣೆ ಆಯಿತು. ಅದಕ್ಕೋಸ್ಕರ ನಾವು ದಾಸಮಿ ನಿಗ್ರಹನ ನಾವು ನಮ್ಮ ಯಜಮಾನರಿದ್ದಾಗ ಅವರೇ ಮಾಡಿಸ್ಕೊಟ್ರು. ಆ ಸೇವೆ ಮಾಡೋ ಭಾಗ್ಯ ನಮಗೆ ಸಿಕ್ತು. ಈಗ ತುಂಬ ವಿಜೃಂಭಣೆಯಿಂದ ಆ ಸೇವೆ ನಡೀತಾ ಇದೆ. ಇಡೀ ಆನೇಕಲ್ ಜನ, ಆನೇಕಲ್ ದೇವಾಂಗ ಸಂಘದಿಂದ ಎಲ್ಲರೂ ಸೇರಿ, ಎಲ್ಲ ಮಾತೆಯರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ನಡೆಸ್ಕೊಡ್ತಾ ಇದ್ದಾರೆ. ಮುಂದಕ್ಕೂ ಮುಂದೆ ಇದೇ ಪೀಳಿಗೆ ಎಲ್ಲ ಮುಂದಕ್ಕೆ ಇದೇ ಥರ ನಡ್ಕೊಂಡು ಹೋಗಲಿ ಅಂತ ನಾನು ತುಂಬ ಆಶಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.